ಸಮಯಸಾರ ಭಾಗ 81 ಸಮಯಸಾರ ಭಾಗ 81 ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು 81ನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ. 80 ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ. ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ಪ್ರಶ್ನೆ 1074. ಜೀವನದಲ್ಲಿ ಆಗುವ ಮಿಥ್ಯಾತ್ವ ಭಾವದ ಕರ್ತೃ ನಿಶ್ಚಯ ನಯದಿಂದ ನೋಡಿದರೆ ಯಾರು ಇದ್ದಾರೆ? ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಸರ್ವ ವಿಶುದ್ಧ ಜ್ಞಾನಾಧಿಕಾರದ ಗಾಥಾ ಸಂಖ್ಯೆ 328, 329, 330 ಮತ್ತು 331 ಈ ರೀತಿ 4 ಗಾಥೆಗಳನ್ನು ಒಂದೇ ಸ್ಥಳದಲ್ಲಿ ಹೇಳಿದ್ದಾರೆ. ಕೇಳಿರಿ. ಮಿಚ್ಚತ್ತಂ ಜದಿ ಪೇಡಿ ಮಿಚ್ಚಾದಿಟ್ಟಿ ಕರೇದಿ ಅಪ್ಪಾಣಂ ತಮ್ಮ ಅಚೇದಣ ತೇ ಪೈಡಿ ನಣು ಕಾರಗೋ ಪತ್ತು ಅಹವ ಏಸೋ ಜೀವು ಪೊಗ್ಗಲದವ್ವಸ ಕುಣದಿ ಮಿಚ್ಚಂತಂ ತಮ್ಮ ಪೊಗ್ಗಲದವ್ವಂ ಮಿಚ್ಚಾದಿಟ್ಟಿ ನಾ ಪುಣ ಜೀವೋ ಅಹ ಜೀವೋ ಪೈಡಿತಃ ಪೊಗ್ಗಲದವ್ವಂ ಕುಣಂತಿ ಮಿಚ್ಚಂತಂ ತಮ್ಮ ದೋಹಿಂ ಕದಂತಂ ದೊಣ್ಣೀವಿ ಭುಂಜಂತಿ ತಸ್ಸ ಫಲಂ ಅಹಣ ಪಯಡಿ ನಾ ಜೀವು ಪೊಗ್ಗಲದವ್ವಂ ಕರೆದಿ ಮಿಚ್ಚಂತಂ ತಮ್ಮ ಪೊಗ್ಗಲದವ್ವಂ ಮಿಚ್ಚಂತಂ ತಂ ತು ನಾಹು ಮಿಚ್ಚ. ಈಗ ಈ 4 ಗಾಥೆಗಳ ಅರ್ಥಗಳನ್ನು ಹೇಳುತ್ತಾರೆ. ಕೇಳಿರಿ. ಒಂದು ವೇಳೆ ಮಿಥ್ಯಾತ್ವ ನಾಮಕರ್ಮದ ಪ್ರಕೃತಿಯು ಆತ್ಮನಿಗೆ ಮಿಥ್ಯಾದೃಷ್ಟಿಯನ್ನಾಗಿ ಮಾಡುತ್ತದೆ. ಹೀಗೆ ಮನ್ನಿಸಿದರೆ ಮತಿಗಳಿಗೆ ಹೇಳುತ್ತಾರೆ. ಅಂದರೆ ಸಾಂಖ್ಯಮತಿಗಳೇ, ನಿಮ್ಮ ಮತದಲ್ಲಿ ಪ್ರಕೃತಿಯು ಅಚೇತನವಿದೆ. ಅದು ಅಚೇತನ ಪ್ರಕೃತಿ ಜೀವಿಯಲ್ಲಿ ಮಿಥ್ಯಾತ್ವ ಭಾವವನ್ನು ಮಾಡುವುದು ಎಂದು ನಿಶ್ಚಿತವಾಯಿತು. ಆದರೆ ಹೀಗೆ ಆಗುವುದಿಲ್ಲ. ಅಥವಾ ಹೀಗೆ ಮನ್ನಿಸಿರಿ, ಆ ಜೀವವೇ ಪುದ್ಗಲ ದ್ರವ್ಯದ ಮಿಥ್ಯಾತ್ವವನ್ನು ಮಾಡುತ್ತಾನೆ. ಹೀಗೆ ಮನ್ನಿಸಿದರೆ ಪುದ್ಗಲ ದ್ರವ್ಯವೇ ಮಿಥ್ಯಾದೃಷ್ಟಿ ಎಂದು ಸಿದ್ಧವಾಯಿತು. ಜೀವನು ಮಿಥ್ಯಾದೃಷ್ಟಿ ಆಗುವುದಿಲ್ಲ. ಆದರೆ ಹೀಗೆ ಆಗಲು ಸಾಧ್ಯ ಇಲ್ಲ. ಅಥವಾ ಹೀಗೆ ಮನ್ನಿಸಿದರೆ ಜೀವ ಮತ್ತು ಪ್ರಕೃತಿ ಇವು ಎರಡೂ ಪುದ್ಗಲ ದ್ರವ್ಯದ ಮಿಥ್ಯಾತ್ವವನ್ನು ಮಾಡುತ್ತವೆ. ಹಾಗಾದರೆ ಪುದ್ಗಲ ದ್ರವ್ಯವೇ ಮಿಥ್ಯಾದೃಷ್ಟಿ ಎಂದು ಸಿದ್ಧವಾಯಿತು ಅಲ್ಲವೇ? ಜೀವನು ಮಿಥ್ಯಾದೃಷ್ಟಿ ಆಗುವುದಿಲ್ಲ. ಆದರೆ ಇದೆಲ್ಲ ಆಗಲು ಸಾಧ್ಯ ಇಲ್ಲ. ಅಥವಾ ಹೀಗೆ ಮನ್ನಿಸಿದರೆ ಜೀವ ಮತ್ತು ಪ್ರಕೃತಿ ಇವು ಎರಡೂ ಪುದ್ಗಲ ದ್ರವ್ಯದ ಮಿಥ್ಯಾತ್ವವನ್ನು ಮಾಡುತ್ತವೆ. ಆದರೆ ಈ ಎರಡೂಗಳಿಂದ ಮಾಡಿದಂತಹ ಅದರ ಫಲವನ್ನು ಎರಡೂ ಕೂಡ ಭೋಗಿಸಬೇಕಾಗುತ್ತದೆ. ಆದರೆ ಇದು ಯೋಗ್ಯ ಆಗುವುದಿಲ್ಲ. ಅಥವಾ ಹೀಗೆ ಮನ್ನಿಸಿರಿ, ಪುದ್ಗಲ ಹೆಸರಿನ ಮಿಥ್ಯಾತ್ವವನ್ನು ಪ್ರಕೃತಿಯು ಮಾಡುವುದಿಲ್ಲ, ಜೀವನು ಮಾಡುವುದಿಲ್ಲ. ಆದರೂ ಪುದ್ಗಲ ದ್ರವ್ಯವೇ ಮಿಥ್ಯಾತ್ವವಾದೀತು. ಆದರೆ ಹೀಗೆ ಮನ್ನಿಸಿರಿ, ಏನು ಸುಳ್ಳು ಇಲ್ಲ. ಆದ್ದರಿಂದ ಇದು ಸಿದ್ಧವಾಯಿತು. ಮಿಥ್ಯಾತ್ವ ಹೆಸರಿನ ಭಾವಕರ್ಮದ ಕರ್ತೃ ಅಜ್ಞಾನಿ ಜೀವನೇ ಇದ್ದಾನೆ. ಆದರೆ ಅದರ ನಿಮಿತ್ತದಿಂದ ಪುದ್ಗಲ ದ್ರವ್ಯದಲ್ಲಿ ಮಿಥ್ಯಾತ್ವ ಕರ್ಮದ ಶಕ್ತಿ ಉತ್ಪನ್ನವಾಗುತ್ತದೆ. ಇದು ಬಹಳ ಸುಂದರವಾಗಿ ಈ 4 ಗಾಥೆಗಳ ಅರ್ಥವನ್ನು ಆಚಾರ್ಯ ಶ್ರೀ ಹೇಳಿದರು. ಈಗ ಹಾಗಿದ್ರೆ ಮುಂದೆ ಪ್ರಶ್ನೆ 1075. ಮಿಥ್ಯಾತ್ವ ಆದಿ ಭಾವಕರ್ಮಗಳ ಕರ್ತೃ ಯಾರು ಇದ್ದಾರೆ? ಉತ್ತರ: ಜೀವನೇ ಇದ್ದಾನೆ. ಅಂದರೆ ಅಜ್ಞಾನಿ ಜೀವನೇ ಇದ್ದಾನೆ. ಪ್ರಶ್ನೆ 1076. ಮಿಥ್ಯಾತ್ವ ಆದಿ ಪ್ರಕೃತಿ ಅಚೇತನ ಪ್ರಕೃತಿಯ ಕಾರ್ಯ ಎಂದರೆ ಏನು ಆಗುತ್ತದೆ? ಉತ್ತರ: ಹಾಗಾದರೆ ಭಾವಕರ್ಮಕ್ಕೂ ಅಚೇತನತ್ವದ ಪ್ರಸಂಗ ಬರುತ್ತದೆ. ಹಾಗೆ ಆಗುವುದಿಲ್ಲ. ಪ್ರಶ್ನೆ 1077. ಪುದ್ಗಲ ದ್ರವ್ಯಕ್ಕೆ ಚೇತನತ್ವ ಬರಬಹುದೇ? ಉತ್ತರ: ಒಂದು ವೇಳೆ ಜೀವನು ಪುದ್ಗಲ ದ್ರವ್ಯದ ಮಿಥ್ಯಾತ್ವ ಮೊದಲಾದ ಭಾವಕರ್ಮಗಳನ್ನು ಮಾಡಿದರೆ ಭಾವಕರ್ಮ
ಚೇತನವಿದ್ದ ಕಾರಣ ಪುದ್ಗಲ ದ್ರವ್ಯಕ್ಕೆ ಚೇತನತ್ವ ಬರಬಹುದು, ಆದರೆ ಎಂದೂ ಕೂಡ ಹಾಗೆ ಆಗಲಾರದು. ಪ್ರಶ್ನೆ 1078. ಪ್ರಕೃತಿ ಮತ್ತು ಜೀವ ಇವು ಎರಡು ಮಿಥ್ಯಾತ್ವ ಮೊದಲಾದ ಭಾವಕರ್ಮ ಮಾಡಿದವು ಎಂದರೆ ಏನು ಆಗುತ್ತದೆ? ಉತ್ತರ: ಒಂದು ವೇಳೆ ಅವು ಎರಡೂ ಕರ್ತೃಗಳು ಆದರೆ ಪ್ರಕೃತಿಯು ಅಚೇತನ ಇದೆ, ಅದಕ್ಕೂ ಕೂಡ ಫಲ ಭೋಗಿಸುವ ಪ್ರಸಂಗ ಬರಬಹುದು, ಆದರೆ ಹಾಗೆ ಎಂದೂ ಆಗುವುದಿಲ್ಲ. ಪ್ರಶ್ನೆ 1079. ಪುದ್ಗಲ ದ್ರವ್ಯವೇ ಮಿಥ್ಯಾತ್ವದ ಕರ್ತ ಎಂದರೆ ಏನು ಆಗುತ್ತದೆ? ಉತ್ತರ: ಪುದ್ಗಲ ದ್ರವ್ಯದ ಸ್ವಭಾವದಲ್ಲಿ ಮಿಥ್ಯಾತ್ವ ಬರಬಹುದು, ಹಾಗೆ ಆಗಲಾರದು. ಪ್ರಶ್ನೆ 1080. ಮೇಲಿನ ಪ್ರಶ್ನೆ ಉತ್ತರಗಳಿಂದ ಏನು ಸಿದ್ಧವಾಗುತ್ತದೆ? ಉತ್ತರ: ಭಾವಕರ್ಮದ ಕರ್ತ ಜೀವನೇ ಇದ್ದಾನೆ ಎಂಬುದು ಸಿದ್ಧವಾಗುತ್ತದೆ. ಪ್ರಶ್ನೆ 1081. ಹಿಂದೆ ಹೇಳಿದ ಪ್ರಶ್ನೆ ಉತ್ತರಗಳ ಒಟ್ಟು ಸಾರಾಂಶ ಏನು ಇದೆ? ಉತ್ತರ: ಭಾವಕರ್ಮದ ಕರ್ತ ಜೀವನೇ ಇದ್ದಾನೆ ಎಂಬುದು ಸಿದ್ಧವಾಯಿತು. ನಿಜವಾಗಿ ಒಂದು ದ್ರವ್ಯ ಮತ್ತೊಂದು ದ್ರವ್ಯದ ಕರ್ತ ಆಗುವುದಿಲ್ಲ ಎಂಬುದು ತಿಳಿಯಬೇಕು. ಆದ್ದರಿಂದ ಯಾವುದು ಚೇತನ ಭಾವವಿದೆ ಅದರದ್ದು ಚೇತನವೇ ಕರ್ತ ಇದೆ. ಈ ಜೀವಿಗೆ ಅಜ್ಞಾನದಿಂದಲೇ ಮಿಥ್ಯಾತ್ವ ಆದಿ ಭಾವರೂಪ ಪರಿಣಾಮಗಳು ಆಗುತ್ತಾ ಇರುತ್ತವೆ. ಅವು ಚೇತನಗಳು ಇವೆ, ಜಡ ಇಲ್ಲ. ಶುದ್ಧ ನಯದಿಂದ ಅವುಗಳಿಗೆ ಚಿದಾಭಾಸವೆಂದು ಅನ್ನುತ್ತಾರೆ. ಅದರಿಂದ ಚೇತನ ಕರ್ಮದ ಕರ್ತ ಚೇತನವೇ ಇರುವುದು ಪರಮಾರ್ಥವಿದೆ. ಅವೇದ ದೃಷ್ಟಿಯಿಂದ ಶುದ್ಧ ಚೇತನ ಮಾತ್ರವೇ ಜೀವ ಇದ್ದಾನೆ. ಆದರೆ ಕರ್ಮೋದಯದಿಂದ ಯಾವಾಗ ಪರಿಣಾಮನ ಮಾಡುತ್ತಾನೆ ಆಗ ಆ ಪರಿಣಾಮದ ಜೊತೆಗೆ ತನ್ಮಯನಿರುತ್ತಾನೆ. ಆಗ ಆ ಪರಿಣಾಮಿಯ ಭೇದ ದೃಷ್ಟಿಯಿಂದ ತನ್ನ ಅಜ್ಞಾನ ಭಾವರೂಪ ಪರಿಣಾಮಗಳ ಕರ್ತ ಜೀವನೇ ಇದ್ದಾನೆ. ಅಭೇದ ದೃಷ್ಟಿಯಲ್ಲಂತೂ ಕರ್ತ ಕರ್ಮ ಭಾವವೇ ಇಲ್ಲ. ಶುದ್ಧ ಚೇತನ ಮಾತ್ರ ಜೀವವಸ್ತು ಇದೆ. ಹೀಗೆ ಚೇತನ ಕರ್ಮದ ಕರ್ತ ಜೀವನೇ ಇರುತ್ತಾನೆ ಎಂದು ಯಥಾರ್ಥವಾಗಿ ಇಲ್ಲಿ ತಿಳಿಯಬೇಕು. ಹಾಗಿದ್ರೆ ಇನ್ನು ಮುಂದೆ ಪ್ರಶ್ನೆ 1082. ಆತ್ಮನು ಸರ್ವತಾ ಭಾವಕರ್ಮದ ಅಕರ್ತನೇ ಇದ್ದಾನೆ. ಕರ್ಮ ಪ್ರಕೃತಿಯ ಉದಯವೇ ಭಾವಕರ್ಮವನ್ನು ಮಾಡುತ್ತದೆ ಎಂದು ಏಕಾಂತದಿಂದ ಮನ್ನಿಸಿದರೆ ಯಾವ ದೋಷ ಉತ್ಪನ್ನ ಆಗುತ್ತದೆ? ನನಗೆ ಅನಿಸುತ್ತೆ ಈ ಪ್ರಶ್ನೆ ನಿಮಗೆ ಸರಿಯಾಗಿ ಅರ್ಥ ಆಗಿಲ್ಲ ಅಂತ ಅನಿಸುತ್ತದೆ. ಮೊದಲು ಪ್ರಶ್ನೆ ಸರಿಯಾಗಿ ಅರ್ಥ ಆದ ಪಕ್ಷದಲ್ಲಿ ಉತ್ತರ ಗೊತ್ತಾಗಬಹುದು, ಇಲ್ಲಾಂದರೆ ಆಗೋದಿಲ್ಲ. ಪ್ರಶ್ನೆಯನ್ನು ಹಾಗಾದರೆ ಇನ್ನೊಂದು ಸಲ ಕೇಳ್ರಿ. ಪ್ರಶ್ನೆ 1082. ಆತ್ಮನು ಸರ್ವಥಾ ಅಂದರೆ ಎಲ್ಲ ಪ್ರಕಾರದಿಂದ ಆತ್ಮನು ಸರ್ವಥಾ ಭಾವಕರ್ಮದ ಅಕರ್ತಾನೇ ಇದ್ದಾನೆ. ಕರ್ಮ ಪ್ರಕೃತಿಯ ಉದಯವೇ ಭಾವಕರ್ಮವನ್ನು ಮಾಡುತ್ತದೆ ಎಂದು ಏಕಾಂತದಿಂದ ಮನ್ನಿಸಿದರೆ ಯಾವ ದೋಷಗಳು ಉತ್ಪನ್ನ ಆಗುತ್ತವೆ? ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಸರ್ವ ವಿಶುದ್ಧ ಜ್ಞಾನಾಧಿಕಾರದ ಗಾಥಾ ಸಂಖ್ಯೆ 332, 333, 334, 335, 336, 337, 338, 339, 340, 341, 342, 343, 344 ಹೀಗೆ 13 ಗಾಥೆಗಳನ್ನು ಒಂದೇ ಸ್ಥಳದಲ್ಲಿ ಹೇಳುವವರು ಇದ್ದಾರೆ. ಸ್ವಲ್ಪ ಗಮನ ಇಟ್ಟು ಕೇಳಿರಿ. ಇದನ್ನು ನೋಡಿ. ಈಗ 13 ಗಾಥೆಗಳನ್ನು ಒಂದೇ ಸ್ಥಳದಲ್ಲಿ ಹೇಳಿದ್ದಾರೆ. ಅದನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಪ್ಪ. ಕಮ್ಮೆ ಹಿಂದು ಅಣ್ಣಾಣಿ ಕಿಜ್ಜದಿ ನಾಣಿ ತಹೇವ ಕಮ್ಮೆ ಹಿಂ ಸುವಾ ವಿಜ್ಜದಿ ಜಗ್ಗ ವಿಜ್ಜದಿ ತಹೇವ ಕಮ್ಮೆ
ಕಮ್ಮೇಹಿಂ ಸ್ವವಿಜ್ಜದಿ ದುಃಖ ವಿಜ್ಜದಿ ತಹೇವ ಕಮ್ಮೇಹಿಂ ಮಿಚ್ಚತ್ತಂ ನಿಜ್ಜದಿ ನಿಜ್ಜದಿ ಅಸಂಜಮಂ ಚೇವಾಂ ಕಮ್ಮೇಹಿಂ ಬಮಾಳಿಜ್ಜದಿ ಉಡ್ಡಮಹೋ ಚಾವಿ ತಿರಿಯಲೋಯಂ ಯಾ ಕಮ್ಮೇಹಿಂ ಚೇವ ಕಿಚ್ಚದಿ ಸುಹಾ ಸುಹಾ ಚೇಠಿಯಂ ಕಿಂಚಿ ಜಮ್ಮ ಕಮ್ಮಂ ಕುವದಿ ಕಮ್ಮಂ ದೇದಿ ಹರತಿ ಜಂ ಕಿಂಚಿ ತಮ್ಮ ಉ ಸವ್ವ ಜೀವ ಆಖಾ ರಾಖಾ ಹೋಂತಿ ಆವಣ್ಣ ಪುರಿ ಸಿತ್ತಿಯಹಿಲಾಸಿ ಇಟ್ಟಿ ಕಮ್ಮಂ ಚ ಪುರಿಸ ಮಹಿಳಾ ಸದಿ ಏಸಾ ಆಯರಿಯ ಪರಂಪರಾಗದ ಏರಿಸಿದು ಸುದಿ ತಮ್ಮಾಣಂ ಕೋವಿ ಜೀವೋ ಅಭಂಚಾರಿ ದು ಅಮ್ಮಂ ವದೇಶೆ ಜಮ್ಮಾ ಕಮ್ಮಂ ಚೇವಹಿ ಕಮ್ಮಂ ಅಹಿಲಸದಿ ಇದಿ ಬಣಿದಂ ಜಮ್ಮ ಘಾದೇವಿ ಪರಂ ಪರೇಣ ಗಾದಿಜ್ಜದೆ ಯಾಸ ಪೈಡಿ ಏದೇನ ಛೇಣ ಕಿರಬಣ್ಣದಿ ಪರಖಾದಾಣ ಮೇತಿ ತಮ್ಮಾಣ ಕೋವಿಜೀವೋ ವಧಾದವೋ ಅತ್ತಿ ಅಮ್ಮ ವದೇಸೆ ಜಮ್ಮ ಕಮ್ಮಂ ಚೇವಾಹಿ ಕಮ್ಮ ಗಾದೇಧಿ ಇಡಿ ಬಣಿದಂ ಏವಂ ಸಂಕುವ ಏಸಂ ಚೇದು ಪರುವಂತಿ ಏರಿಸಂ ಸಮಣ ಟೇಸಿಂ ಪೈಡಿ ಕುವದಿ ಅಪ್ಪಾಹ್ಯ ಆಕಾರಾಯ ಸವ್ವೇ ಆಹಾವ ಮಣ್ಣಸಿ ಮಜ್ಜಂ ಅಪ್ಪ ಅಪ್ಪಾಣ ಮಪ್ಪಣು ಕುಣದಿ ಏಸೋ ಮಿಚ್ಚ ಸಹಾವೋ ತುಮ್ಮಂ ಏಯಂ ಮುಣಂಸ್ತಸ್ಸಾಂ ಅಪ್ಪಾಣಿಚ್ಚೋ ಸಂಖ್ಯೇಚ ಪದೇಸೋ ದೇಸಿದೋ ಯಾ ಸಯಾ ಅಸಮಾಯಮ್ಮಿ ನವೀಸೋ ಸಕ್ಕದಿ ತತ್ತೋ ಹೀಣೋ ಅಹಿ ಓ ಯಾ ಕಾದುಂ ಜೇ ಜೀವಸ ಜೀವರುವಂ ವಿತ್ತಾರದು ಜಾಣಲೋಗ ಮಿತ್ತಂಕೋ ತತ್ತೋಸೋ ಕಿಂ ಹೀಣೋ ಅಹಿ ಓ ಯಾ ಕಹಂ ಕುಣದಿ ದವ್ವಂ ಅಹ ಜಾಣಗೋದು ಬಾವೋ ನಾಣ ಸಹಾವೇಣ ಅತ್ತಿ ಇತ್ತ ಮದಂ ತಮ್ಮ ನಾವಿ ಅಪ್ಪ ಆಪಯಂತು ಸಯಮಪ್ಪಣೋ ಕುಣದಿ. ಈಗ ಈ 13 ಗಾಥೆಗಳ ಅರ್ಥಗಳು ಆದವು. ಇನ್ನು ಮುಂದೆ ಪ್ರಶ್ನೆ 1083. ಕರ್ಮದ ಕರ್ತ ಕರ್ಮವೇ ಇದೆ ಎಂದು ಸ್ವೀಕರಿಸಿದರೆ ಏನು ಆಗುತ್ತದೆ? ಇದು ಪ್ರಶ್ನೆ ನಿಮಗೆ ಅರ್ಥ ಆಯ್ತಲ್ಲಪ್ಪ? ಪ್ರಶ್ನೆ ಗೊತ್ತಾಗ್ತಾ ಇದೆಯಲ್ಲ? ಏನಿದೆ? ಕರ್ಮದ ಕರ್ತೃ, ಕರ್ಮವೇ ಕರ್ತ, ಕರ್ಮವೇ ಇದೆ ಎಂದು ಅಂದರೆ ಕರ್ಮದ ಕರ್ತ ಕರ್ಮವೇ ಇದೆ ಎಂದು ಸ್ವೀಕರಿಸಿದರೆ ಏನು ಆಗುತ್ತದೆ? ಇದು ಪ್ರಶ್ನೆ. ಉತ್ತರ ಕೇಳ್ರಿ. ಅದರಿಂದ ಕರ್ತೃತ್ವ ಸಿದ್ಧ ಮಾಡುವ ಸಲುವಾಗಿ ವಿವಕ್ಷೆಯನ್ನು ಬದಲಿಸಿ ಹೇಳಿದ ಪಕ್ಷವು ಸಂಭವಿಸುವುದಿಲ್ಲ. ಒಂದು ವೇಳೆ ಕರ್ಮದ ಕರ್ತ ಎಂದು ಕರ್ಮಕ್ಕೆ ಸ್ವೀಕರಿಸಿದರೆ ಸ್ಯಾದ್ವಾದದಿಂದ ವಿರೋಧವು ಬರುತ್ತದೆ. ಅದರಿಂದ ಕಥಂಚಿತ್ ಅಜ್ಞಾನ ಅವಸ್ಥೆಯಲ್ಲಿ ತನ್ನ ಅಜ್ಞಾನ ಭಾವರೂಪ ಕರ್ಮದ ಕರ್ತ ಸ್ವೀಕರಿಸುವುದರಲ್ಲಿ ಸ್ಯಾದ್ವಾದದಿಂದ ವಿರೋಧವು ಬರುವುದಿಲ್ಲ. ಪ್ರಶ್ನೆ 1084. ಹಿಂದೆ ಹೇಳಿದ 13 ಗಾಥೆಗಳ ಭಾವಾರ್ಥ ಏನು ಇದೆ? ಅಂದರೆ ಹಿಂದೆ ಹೇಳಿದ್ದು 13 ಗಾಥೆಗಳು ಇದ್ದಾವೆ, ಅದರ ಭಾವಾರ್ಥ ಇಲ್ಲಿ ಏನು ಅಂತ ಹೇಳ್ತಾರೆ. ಸ್ವಲ್ಪ ಇದನ್ನು ವಿಸ್ತಾರವಾಗಿ ಇರೋದ್ರಿಂದ ಸ್ವಲ್ಪ ಗಮನ ಇಟ್ಟು ನೀವು ಕೇಳಬೇಕಾಗ್ತದೆ. ಅಕಸ್ಮಾತ್ ನಿಮಗೆ ಅದು ಅರ್ಥ ಆಗಿಲ್ಲ ಅಂದರೆ ಅದನ್ನು ಮತ್ತೆ ಬೇರೆ ರೂಪದಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆದ್ದರಿಂದ ಇದನ್ನು ಭಾಳ ಸಮಾಧಾನವಾಗಿ ನೀವು ಈಗ ಕೇಳ್ತಾ ಹೋಗ್ರಿ. ಎಷ್ಟೋ ಜೈನ ಮುನಿಗಳೂ ಸಹ ಸ್ಯಾದ್ವಾದ ವಾಣಿಯ ಸಮೀಚೀನ ರೂಪದಿಂದ ಅಂದರೆ ಸ್ಯಾದ್ವಾದ ವಾಣಿಯನ್ನು ಸಮೀಚೀನ ರೂಪದಿಂದ ತಿಳಿಯದ ಕಾರಣದಿಂದ ಸರ್ವಥಾ ಏಕಾಂತದ ಅಭಿಪ್ರಾಯವನ್ನು ಮಾಡುತ್ತಾರೆ. ವಿವಕ್ಷೆಯನ್ನು ಬದಲಿಸಿ ಆತ್ಮನು ಭಾವಕರ್ಮದ ಅಕರ್ತಾನೇ ಇದ್ದಾನೆ,
ಕರ್ಮ ಪ್ರಕೃತಿಯ ಉದಯವೇ ಭಾವಕರ್ಮವನ್ನು ಮಾಡುತ್ತದೆ. ಜ್ಞಾನ ಅಜ್ಞಾನ, ಮಲಗುವುದು ಜಾಗೃತನಾಗುವುದು, ಸುಖ ದುಃಖ, ಮಿಥ್ಯಾತ್ವ, ಅಸಂಯಮ, ನಾಲ್ಕು ಗತಿಗಳಲ್ಲಿಯ ಭ್ರಮಣ, ಈ ಎಲ್ಲವುಗಳಿಗೆ ತಥಾ ಯಾವುದು ಎಷ್ಟು ಶುಭ ಅಶುಭ ಭಾವಗಳಿವೆ ಅವು ಎಲ್ಲವುಗಳನ್ನು ಕರ್ಮವೇ ಮಾಡುತ್ತದೆ. ಜೀವನು ಅಕರ್ತ ಇದ್ದಾನೆ. ಆ ರೀತಿ ಮನ್ನಿಸುವಂಥ ಆ ಮುನಿಗಳು ಶಾಸ್ತ್ರವನ್ನು ಸಹ ಹೀಗೆಯೇ ಅರ್ಥ ಮಾಡುತ್ತಾರೆ. ವೇದದ ಉದಯದಲ್ಲಿ ಸ್ತ್ರೀ ಪುರುಷರಲ್ಲಿ ವಿಕಾರಗಳು ಆಗುತ್ತವೆ. ಉಪಘಾತ ಮತ್ತು ಪರಘಾತ ಪ್ರಕೃತಿಯ ಉದಯದಿಂದ ಪರಸ್ಪರ ಘಾತವಾಗುತ್ತದೆ. ಹೀಗೆ ಸಾಂಖ್ಯ ಮತದಂತೆ ಎಲ್ಲವೂ ಪ್ರಕೃತಿಯದ್ದೇ ಕಾರ್ಯವಿದೆ. ಪುರುಷನನ್ನು ಅಕರ್ತ ಸ್ವೀಕರಿಸುತ್ತಾರೆ. ಅದೇ ಪ್ರಕಾರ ತನ್ನ ಬುದ್ಧಿ ದೋಷದಿಂದ ಈ ಮುನಿಗಳದ್ದೂ ಸಹ ಇದೇ ಪ್ರಕಾರ ಏಕಾಂತದ ಮಾನ್ಯತೆ ಆಯಿತು. ಅದರ ಸಲುವಾಗಿಯೇ ಜಿನವಾಣಿಯು ಸಾಧ್ವಾದ ರೂಪವಿದೆ. ಸರ್ವತಾ ಏಕಾಂತ ಸ್ವೀಕರಿಸುವ ಮುನಿಗಳ ಮೇಲೆ ಅವಶ್ಯಕವಾಗಿ ಜಿನವಾಣಿಯ ಕೋಪವೂ ಆಗುತ್ತದೆ. ಜಿನವಾಣಿಯ ಕೋಪದ ಭಯದಿಂದ ಒಂದು ವೇಳೆ ವಿವಕ್ಷೆಯನ್ನು ಬದಲಾಯಿಸಿ ತನ್ನ ಭಾವಕರ್ಮದ ಕರ್ತ ಕರ್ಮವಿದೆ ಮತ್ತು ತನ್ನ ಆತ್ಮನ ಕರ್ತ ಆತ್ಮನಿದ್ದಾನೆ, ಹೀಗೆ ಆತ್ಮನಿಗೂ ಸಹ ಕಥಂಚಿತ್ ಕರ್ತ ಅನ್ನುತ್ತಾರೆ. ಹೀಗೆ ಎನ್ನುವುದರಿಂದ ವಾಣಿಯ ಆರಾಧನೆ ಆಗುವುದಿಲ್ಲ, ಅಂದರೆ ಜಿನವಾಣಿಯ ಆರಾಧನೆ ಆಗುವುದಿಲ್ಲ. ಆದರೆ ಅವನ ಹೀಗೆ ಹೇಳುವಿಕೆಯು ಮಿಥ್ಯಾತ್ವವೇ ಇದೆ. ಆತ್ಮನು ದ್ರವ್ಯದಿಂದ ನಿತ್ಯ ಅಸಂಖ್ಯಾತ ಪ್ರದೇಶಿ ಇದ್ದಾನೆ, ಲೋಕ ಪ್ರಮಾಣ ಇದ್ದಾನೆ. ಅವನಲ್ಲಿ ಹೊಸತಾಗಿ ಏನೂ ಮಾಡುವಂತೆ ಇಲ್ಲ ಮತ್ತು ಯಾವುದು ಭಾವಕರ್ಮರೂಪ ಪರ್ಯಾಯವಿದೆ ಅವುಗಳ ಕರ್ತಾನೆಂದು ಆ ಮುನಿಗಳು ಕರ್ಮಗಳನ್ನೇ ಮನ್ನಿಸುತ್ತಾರೆ. ಅದರಿಂದ ಆತ್ಮನು ಅಕರ್ತನೆಂದು ಸಿದ್ಧವಾಯಿತು. ಆದರೆ ಅದರಿಂದ ಜಿನವಾಣಿಯ ಕೋಪವು ಹೇಗೆ ದೂರವಾಯಿತು? ಅದರಿಂದ ಆತ್ಮನ ಕರ್ತೃತ್ವ ಮತ್ತು ಅಕರ್ತೃತ್ವದ ವಿವಕ್ಷೆಯನ್ನು ಯಥಾರ್ಥ ಮನ್ನಿಸುವುದೇ ಇಲ್ಲಿ ಸಾಧ್ವಾದದ ಯಥಾರ್ಥ ಮನ್ನಣೆ ಇದೆ. ಆತ್ಮನ ಕರ್ತೃತ್ವ ಮತ್ತು ಅಕರ್ತೃತ್ವದ ಬಗ್ಗೆ ಸತ್ಯಾರ್ಥ ಸಾಧ್ವಾದದ ಪ್ರರೂಪಣೆಯು ಹೀಗೆ ಇದೆ. ಆತ್ಮನು ಸಾಮಾನ್ಯ ಅಪೇಕ್ಷೆಯಿಂದ ಜ್ಞಾನ ಸ್ವಭಾವದಲ್ಲಿಯೇ ಸ್ಥಿತನಿದ್ದಾನೆ. ಆದರೆ ಮಿಥ್ಯಾತ್ವ ಆದಿ ಭಾವಗಳನ್ನು ತಿಳಿಯುವಾಗ ಅನಾದಿ ಕಾಲದಿಂದ ಜ್ಞೇಯ ಮತ್ತು ಜ್ಞಾನದ ಭೇದ ಜ್ಞಾನದ ಅಭಾವದ ಕಾರಣದಿಂದ ಜ್ಞೇಯ ರೂಪ ಮಿಥ್ಯಾತ್ವ ಆದಿ ಭಾವಗಳನ್ನು ಆತ್ಮನು ತನ್ನ ರೂಪವಾಗಿ ತಿಳಿಯುತ್ತಾನೆ. ಇದೇ ಪ್ರಕಾರ ವಿಶೇಷ ಅಪೇಕ್ಷೆಯಿಂದ ಅಜ್ಞಾನ ರೂಪ ಜ್ಞಾನ ಪರಿಣಾಮಗಳನ್ನು ಮಾಡುವುದರಿಂದ ಕರ್ತ ಇದ್ದಾನೆ. ಯಾವಾಗ ಭೇದಜ್ಞಾನವಾಗುತ್ತದೆ ಆಗ ಆತ್ಮನನ್ನೇ ಆತ್ಮನ ರೂಪದಲ್ಲಿ ತಿಳಿಯುತ್ತಾನೆ. ಆಗ ವಿಶೇಷ ಅಪೇಕ್ಷೆಯಿಂದ ಜ್ಞಾನರೂಪ ಪರಿಣಮನದಲ್ಲಿಯೇ ಪರಿಣಮಿಸುತ್ತಾನೆ ಮತ್ತು ಮಾತ್ರ ಜ್ಞಾನವಾಗುವುದರಿಂದ ಸಾಕ್ಷಾತ್ ಅಕರ್ತಾನೇ ಇದ್ದಾನೆ. ಅಂದರೆ ಇಲ್ಲಿ ಜ್ಞಾನರೂಪ ಮಾತ್ರ ಇರೋದರಿಂದ ಇಲ್ಲಿ ಅಕರ್ತ ಇದ್ದಾನೆ. ಇದು ಈ ಹಿಂದೆ ಹೇಳಿದ ಗಾಥೆಗಳ ಭಾವಾರ್ಥ ಆಯಿತು. ಇದನ್ನು ನೀವು 2, 3, 4 ಸರ್ತಿ ಕೇಳಿದಾಗ ಇದು ನಿಮಗೆ ಸರಿಯಾಗಿ ನಿಮ್ಮ ತಿಳುವಳಿಕೆಯಲ್ಲಿ ಬರುತ್ತದೆ. ಅಂದರೆ ಇಲ್ಲಿ ಸರ್ವಥಾ ಏಕಾಂತ ಪಕ್ಷಗಳನ್ನು ಇಲ್ಲಿ ಅವು ದೋಷಗಳು ಇದ್ದಾವೆ, ಅವು ಅಜ್ಞಾನ ಇದ್ದಾವೆ, ಅವು ಮಿಥ್ಯಾತ್ವ ಇದ್ದಾವೆ ಅಂತ ಹೇಳಿ ನಿಷೇಧ ಮಾಡಿದ್ದಾರೆ. ಆದರೆ ಸಾಧ್ವಾದ ರೂಪದಿಂದ ಇಲ್ಲಿ ಈ ರೀತಿ ಪ್ರರೂಪಣೆ ಮಾಡೋದರಿಂದ ಯಾವ ದೋಷ ಕೂಡ ಬರುವುದಿಲ್ಲ ಎಂದು ಆಚಾರ್ಯರು ಹೇಳುತ್ತಾರೆ. ಪ್ರಶ್ನೆ 1085. ಆತ್ಮನ ಕರ್ತೃತ್ವ ಮತ್ತು ಅಕರ್ತೃತ್ವದ ಬಗ್ಗೆ ಆಚಾರ್ಯರ ಉಪದೇಶ ಏನು ಇದೆ? ಉತ್ತರ: ಈ ಅರ್ಹತ್ ಮತದ ಅನುಯಾಯಿ ಎಂದರೆ ಜೈನರು ಆತ್ಮನನ್ನು ಇವು ಸಂಖ್ಯಾ ಮತದವರ ಹಾಗೆ ಸರ್ವತಾ ಅಕರ್ತೃತ್ವ ಅಂದರೆ ಅಕರ್ತೃವಾಗಿ ಮನ್ನಿಸಬೇಡಿರಿ. ಇಲ್ಲಿ ಏನಿದೆ ಅಂತಂದರೆ ಇನ್ನೊಂದು ಸಲ ಕೇಳ್ರಿ. ಈ ಅರ್ಹತ್ ಮತದ ಅನುಯಾಯಿ ಎಂದರೆ ಅಂದರೆ ಜೈನರು ಆತ್ಮನನ್ನು ಸಾಂಖ್ಯ ಮತದವರ ಹಾಗೆ ನೀವು ಕೂಡ ಸರ್ವತಾ ಅಕರ್ತ ಎಂದು ಮನ್ನಿಸಬೇಡಿರಿ.
ಇದು ಈಗ ಒಂದು ಕೆಲಸ ಆಗ್ತದೆ, ಇದನ್ನು ನೀವು ನಾಳೆ ಬಂದು ಪೂರ ಕೇಳಬೇಕಾಗ್ತದೆ. ಈಗ ಅಷ್ಟು ಸಮಯ ಆಗೋದು ನನಗೆ ಯಾಕೋ ಕಾಣ್ತಾ ಇಲ್ಲ. ನೀವು ಹೋಗಿ ಬರ್ರಿ, ನಾಳೆ ಬರ್ರಿ.